ನಿಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಅವರನ್ನು ನೋಡಿಕೊಳ್ಳುವಲ್ಲಿ ನೀವು ವಿಫಲರಾಗ್ತಾ ಇದ್ದೀರಾ ಅಥವಾ ಅವರನ್ನು ನೀವು ಕಡೆಗಣಿಸ್ತಾ ಇದ್ರೆ ಈ ಒಂದು ಸುದ್ದಿ ನಿಮಗೋಸ್ಕರನೇ. ಎತ್ತ ತಂದೆ ತಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇಲ್ಲಾಂದರೆ ಅವರಿಂದ ನಿಮಗೆ ಬಂದಂತಹ ಆಸ್ತಿ ಮತ್ತೆ ಅವರಿಗೆ ಹೋಗುತ್ತೆ ಎನ್ನುವಂತಹ ಮಹತ್ತರವಾದ ಒಂದು ತೀರ್ಪನ್ನು ಹೈಕೋರ್ಟ್ ನೀಡಿರುವಂಥದ್ದು. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಹೌದು, ನೀವು ಈ ಒಂದು ವಿಷಯವನ್ನ ಮುಖ್ಯವಾಗಿ ಗಮನಿಸಿ. ಯಾಕಂತಂದ್ರೆ ಸಾಕಷ್ಟು ಜನರನ್ನ ನೋಡ್ತೀವಿ ನಾವು ಸಮಾಜದಲ್ಲಿ. ಮಕ್ಕಳು ತಮ್ಮ ಹೆತ್ತ ತಂದೆ ತಾಯಿಗಳನ್ನ ಅವರಿಗೆ ಗೌರವವನ್ನು ನೀಡದೆ, ಯಾವುದೇ ರೀತಿಯಾದ ಪ್ರಾಮುಖ್ಯತೆಯನ್ನು ನೀಡದೆ, ಅವರಿಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರನ್ನು ನೋಡ್ಕೊಳ್ಳೋಕ್ಕೆ ಆಗದೆ, ವಯಸ್ಸಾಗ್ಬಿಟ್ಟಿದೆ, ಇವರನ್ನೆಲ್ಲಿ ನಮ್ಮ ಕೈಯಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಅವರನ್ನು ನೋಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಇಲ್ಲ ಎನ್ನುವಂತಹ ದೃಷ್ಟಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೀದಿಗೆ ಬಿಡುವಂಥ ಕೆಲಸ ಮಾಡ್ತಾರೆ, ಇಲ್ಲಾಂತಂದರೆ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇಂತಹ ಮಕ್ಕಳು ಇದ್ದರೂ ಕೂಡ ಇಲ್ಲದಂತೆ ಎನ್ನುವಂತಹ ಮಾತು ಸಾಕಷ್ಟು ನಾವು ಕೇಳಿರ್ತೀವಿ. ಯಾಕಂದರೆ ಆ ಒಂದು ತಂದೆ ತಾಯಿಗಳು ಈ ರೀತಿ ಮಾಡಿದಾಗ ಎಷ್ಟು ಮನಸ್ಸನ್ನು ನೊಂದುಕೊಂಡಿರ್ತಾರೋ ಎನ್ನುವಂಥದ್ದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಹೀಗಾಗಿ ಈ ಎಲ್ಲ ಒಂದು ರೀತಿಯಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಮಧ್ಯಪ್ರದೇಶದ ಹೈಕೋರ್ಟ್ ಏನು ಮಾಡಿದೆ ಅಂತಂತಂದರೆ, ತಂದೆ ತಾಯಿಯಿಂದ ಮಕ್ಕಳಿಗೆ ಹೋಗಿರುವಂತಹ ಒಂದು ಆಸ್ತಿ ಏನಿರುತ್ತೆ ಅಥವಾ ಗಿಫ್ಟ್ ಡಿ ಅಂತ ಏನು ಹೇಳ್ತಾರೆ, ಅದನ್ನು ಏನಾದರೂ ಮಕ್ಕಳು ತಂದೆ ತಾಯಿಗಳನ್ನು ಕಡೆಗಣಿಸಿದರೆ ಆ ಒಂದು ಗಿಫ್ಟ್ ಡಿ ಅನ್ನುವಂಥದ್ದು ಏನಿರುತ್ತೆ, ಕೊಟ್ಟಿರ್ತಾರಲ್ವ ಅವರ ಆಸ್ತಿಯನ್ನು ಮತ್ತೆ ವಾಪಸ್ಸು ತೆಗೆದುಕೊಳ್ಳುವಂತಹ ಅಧಿಕಾರ ಇರುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾ ಇರೋದು. ಯಾಕಂದರೆ ಅವರು ಏನಾದರೂ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳದೇ ಇದ್ದರೆ ಇವರು ವಾಪಸ್ ತೆಗೆದುಕೊಳ್ಳುವಂತಹ ಎಲ್ಲ ಅಧಿಕಾರವನ್ನು ಹೊಂದಿರ್ತಾರೆ, ತೆಗೆದುಕೊಂಡು ಅವರಿಗೆ ಇಷ್ಟ ಬಂದವರಿಗೆ ಕೊಡಬಹುದು ಎನ್ನುವಂತಹ ವಿಚಾರವನ್ನು ಅಲ್ಲಿನ ಒಂದು ಹೈಕೋರ್ಟು ತಿಳಿಸಿರುವಂಥ. ಹೀಗಾಗಿ ಯಾರೆಲ್ಲ ಮಕ್ಕಳು ಇದ್ದಾರೆ ತಮ್ಮ ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ, ಅಂದರೆ ಅವರ ಒಂದು ಕೊನೆಯ ಉಸಿರಿರುವ ತನಕ ಕೂಡ ತಂದೆ ತಾಯಿಗಳನ್ನು ತುಂಬ ಉತ್ತಮವಾಗಿ ನೋಡಿಕೊಳ್ಬೇಕು. ಅದು ಎಲ್ಲರ ಒಂದು ಮೂಲ ಕರ್ತವ್ಯವಾಗಿರುತ್ತೆ. ಎಲ್ಲ ಮಕ್ಕಳ ಒಂದು ಜವಾಬ್ದಾರಿ ಆಗಿರೋ ಕಾರಣದಿಂದ ಏನಾಗಿದೆ ಅಂತಂದರೆ ನೀವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಇಲ್ಲ ಅಂತಂದರೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಲ್ಲ, ಅವರಿಂದ ನಿಮಗೆ ಬಂದಂತಹ ಎಲ್ಲ ಆಸ್ತಿಯನ್ನು ಕೂಡ ನಿಮಗೆ ಯಾವುದೇ ರೀತಿಯಾಗಿ ಅನುಭವಿಸೋಕ್ಕೆ ಹಕ್ಕು ಇರೋದಿಲ್ಲ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಈ ವಿಚಾರವಾಗಿ ನ್ಯಾಯಾಧೀಶರು ಕೂಡ, ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ಈ ಒಂದು ವಿಚಾರವಾಗಿ ತೀರ್ಪನ್ನು ಕೂಡ ನೀಡಿರುವಂಥದ್ದು. ಸಂಜಯ್ ಖನ್ನಾ ಅವರು ಕೂಡ ಆ ತೀರ್ಪನ್ನು ನೀಡಿದ್ದಾರೆ. ಹೀಗಾಗಿ ಯಾರೆಲ್ಲ ಮಕ್ಕಳು ಇದ್ದಿರೋ ನಿಮ್ಮ ತಂದೆ ತಾಯಿಗಳನ್ನು ಈಗಲಿಂದಾದರೂ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕು. ಅವರಿಗೆ ಯಾವುದೇ ರೀತಿಯ ಕೊರತೆ ಬಾರದಂತೆ, ಅವರನ್ನು ಯಾವುದೇ ರೀತಿ ಕಡೆಗಣಿಸದಂತೆ, ಯಾವುದೇ ವೃದ್ಧಾಶ್ರಮ, ಯಾವುದೇ ಇನ್ನಿತರ ಕಡೆ ಅವರನ್ನು ಕಳಿಸದಂತೆ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ನೀವು ಸುರಕ್ಷಿತವಾಗಿ ಜೋಪಾನದಿಂದ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿಯಮವನ್ನು ಸರ್ಕಾರ ಅಥವಾ ಹೈಕೋರ್ಟು ಆ ನಿಯಮವನ್ನು ಮಾಡಿರುವಂಥದ್ದು. ಹೀಗಾಗಿ ಎಲ್ಲ ಮಕ್ಕಳು ಕೂಡ ಈ ಒಂದು ವಿಷಯನ ಗಮನದಲ್ಲಿಟ್ಟುಕೊಂಡು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎನ್ನುವಂಥದ್ದೇ ಒಂದು ಕೋರ್ಟ್ನ ಉದ್ದೇಶ. ಆ ರೀತಿಯಲ್ಲಿ ಈ ಒಂದು ಏನಾಗಿದೆ ಅಂದರೆ ತೀರ್ಪನ್ನು ನೀಡಿರುವಂಥದ್ದು.